ಈಗೀಗ ಯಾರು ಬಾಯಲ್ಲಿ ಕೇಳಿದ್ರು ಡಿವೋರ್ಸ್ ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಆಗ್ತಾರೆ. ಆಮೇಲೆ ನೆಟ್ಟಗೆ 2-3 ವರ್ಷನೂ ಜೊತೆಗೆ ಬಾಳಲ್ಲ. ಸಾಯೋ ತನಕ ಸಂಗಾತಿಯಾಗಿ ಇರ್ತೀನಿ ಅಂತ ಹೇಳಿ ಮದುವೆ ಆಗಿ ಸಾಲ ಆಗ್ತಿದ್ದಂತೆ ಬಿಟ್ಟು ಹೋಗೋರೇ ಹೆಚ್ಚು. ಕ್ರಿಕೆಟರ್ಸ್, ಫಿಲ್ಮ್ ಸ್ಟಾರ್ಗಳೇ ಡಿವೋರ್ಸ್ ಕೇಸ್ ಹೆಚ್ಚಾಗ್ತಾ ಇದ್ದು, ಈಗ ಈ ಸಾಲಿಗೆ ಸ್ಯಾಂಡಲ್ವುಡ್ನ ನಟ ಅಜಯ್ ರಾವ್ ಸೇರಿದ್ದಾರೆ. ಜ್ಯೋತಿಷ್ಯರು ಹೇಳಿದ್ರಂತೆ ಇವರ ಮದುವೆಗೆ ಮುಂಚೆ ನಿನಗೆ ಡಿವೋರ್ಸ್ ಆಗುತ್ತೆ ಅಂತ. ಹಾಗಿದ್ರೆ ಅಜಯ್ ಡಿವೋರ್ಸ್ಗೆ ಕಾರಣವೇನು? ಪ್ರೀತಿಸಿ ಮದುವೆ ಆದವರ ದಾಂಪತ್ಯ ಬಿರುಕು ಬಿಟ್ಟಿದ್ದೆಲ್ಲಿ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಅಜಯ್ ರಾವ್ ಸ್ಯಾಂಡಲ್ವುಡ್ನ ಕೃಷ್ಣ ಅಂತಾನೆ ಫೇಮಸ್. ಎಕ್ಸ್ಕ್ಯೂಸ್ ಮೀ, ತಾಜ್ ಮಹಲ್, ಕೃಷ್ಣ ರುಕ್ಕು, ಕೃಷ್ಣ ಲೀಲಾ, ಕೃಷ್ಣ ಟಾಕೀಸ್, ಕೃಷ್ಣನ ಮ್ಯಾರೇಜ್ ಸ್ಟೋರಿ, ಹೀಗೆ ಕೃಷ್ಣ ಅನ್ನೋ ಹೆಸರಿನ ಮೂಲಕ ಸಾಕಷ್ಟು ಸಿನಿಮಾಗಳನ್ನು ಅಜಯ್ ರಾವ್ ಮಾಡಿದ್ದಾರೆ. ಇತ್ತೀಚೆಗೆ ಯುದ್ಧ ಕಾಂಡ ಚಾಪ್ಟರ್ 2 ಸಿನಿಮಾಕ್ಕೆ ಕೈ ಹಾಕಿದ್ರು. ಈ ಸಿನಿಮಾದಿಂದ ಕೈ ಕೂಡ ಸುಟ್ಕೊಂಡಿದ್ರು. ತಾನೇ ನಟಿಸಿ ನಿರ್ಮಾಣ ಮಾಡಿರೋ ಈ ಸಿನಿಮಾಕ್ಕೆ ತುಂಬಾ ಸಾಲ ಮಾಡಿ ಹಣ ಹಾಕಿದ್ದೇನೆ ಅನ್ನೋ ಮಾತನ್ನ ಅಜಯ್ ರಾವ್ ಸಾಕಷ್ಟು ವೇದಿಕೆಯಲ್ಲಿ ಹೇಳ್ಕೊಂಡಿದ್ರು. ಇದಕ್ಕಾಗಿ ಕಾರನ್ನು ಕೂಡ ಮಾರಿದ್ರು. ಈ ವೇಳೆ ಇವರ ಮಗಳು ಅಳುವ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆದರೆ ಈ ಸಿನಿಮಾ ಅಜಯ್ ರಾವ್ ಕೈ ಹಿಡಿದಿಲ್ಲ. ಸಾಕಷ್ಟು ಹಣ ಬರುತ್ತೆ ಮತ್ತು ಕಾರ್ ಖರೀದಿ ಮಾಡಬಹುದು ಅಂತ ಹೇಳಿ BMW ಕಾರನ್ನು ಮಾರಿದ್ರು. ಬಟ್ ಆ ಹಣನೂ ಬಂದಿಲ್ಲ, ತುಂಬ ಲಾಸ್ ಆಗಿತ್ತು. ಈಗ 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿ ಕೈ ಹಿಡಿದಿದ್ದ ಹೆಂಡತಿ ಕೂಡ ಕೈ ಬಿಡುವ ಹಂತಕ್ಕೆ ಇವರ ಪರಿಸ್ಥಿತಿ ಬಂದಿದೆ. ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು. ಹೌದು, ಸ್ಯಾಂಡಲ್ವುಡ್ ಸ್ಟಾರ್ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎನ್ನಲಾಗಿದೆ. ಪರಸ್ಪರ ವಿಚ್ಛೇದನ ಕೋರಿ ಅಜಯ್ ರಾವ್ ಪತ್ನಿ ಸ್ವಪ್ನ ರಾವ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಜಯ್ ರಾವ್ ಅವರ ಪತ್ನಿ ಕೌಟುಂಬಿಕ ಹಿಂಸೆ ಹಿನ್ನೆಲೆಯಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ನಟನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ಈ ಜೋಡಿ ಶೀಘ್ರವೇ ಬೇರ್ಪಡಲಿದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಜಯ್ ಡಿವೋರ್ಸ್ ಬಗ್ಗೆ ಭವಿಷ್ಯ ನುಡಿದಿದ್ದ ಜ್ಯೋತಿಷ್ಯರು. ಅಜಯ್ ರಾವ್ ಸ್ವಪ್ನರನ್ನ ಪ್ರೀತಿಸಿ 2014 ಡಿಸೆಂಬರ್ನಲ್ಲಿ ಮದುವೆಯನ್ನ ಆಗ್ತಾರೆ. ಈ ಜೋಡಿಯದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೀಗೆ ಪರಿಚಯವಾಗಿ ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹ ಪ್ರೀತಿಯಾಗಿ ನಂತರ ಇವರು ಸಪ್ತಪದಿಯನ್ನ ತುಳಿದಿದ್ರು. ಸದ್ಯ ಈ ಜೋಡಿಗೆ ಚರಿಷ್ಮಾ ಎಂಬ ಹೆಸರಿನ ಮುದ್ದಾದ ಮಗಳಿದ್ದಾಳೆ. ಸುಂದರ ಸಂಸಾರ ಅಜಯ್ ಕೃಷ್ಣ ಅವರದ್ದು ಆಗಿತ್ತು. ಆದರೆ ಈ ಜೋಡಿ ಈಗ ಡಿವೋರ್ಸ್ ಪಡಿತಾ ಇರುವುದು ಅವರ ಫ್ಯಾನ್ಸ್ಗೆ ಬಿಗ್ ಶಾಕ್ ನೀಡಿದಂತಾಗಿದೆ. ಇವರ ಮದುವೆಗೆ ಮುಂಚೆ ಇವರಿಬ್ಬರ ಡಿವೋರ್ಸ್ ಬಗ್ಗೆ ಜ್ಯೋತಿಷ್ಯರೊಬ್ಬರು ಭವಿಷ್ಯ ನುಡಿದಿದ್ರಂತೆ. ಇನ್ನು ಅಜಯ್ ರಾವ್ ಡಿವೋರ್ಸ್ ಬಗ್ಗೆ ಮೊದಲೇ ಜ್ಯೋತಿಷ್ಯರೊಬ್ಬರು ಭವಿಷ್ಯ ನುಡಿದಿದ್ರಂತೆ. ಈ ಬಗ್ಗೆ ಅಜಯ್ ರಾವ್ ಅವರೇ ಹೇಳಿಕೊಂಡಿದ್ದಾರೆ ಒಂದು ಸಂದರ್ಶನದಲ್ಲಿ. ಕೃಷ್ಣ ಲೀಲಾ ಸಿನಿಮಾ ರಿಲೀಸ್ಗೂ ಮೊದಲೇ ಯಾರೋ ಹೇಳಿದ್ರು, ತಪ್ಪು ಮುಹೂರ್ತದಲ್ಲಿ ಸಿನಿಮಾ ಮಾಡಿದೀಯಾ, ಇದು ಫ್ಲಾಪ್ ಆಗುತ್ತೆ ಅಂದಿದ್ರು. ನಂತರ ಮದುವೆಯಾದ ಮುಹೂರ್ತದಲ್ಲಿ ನೀವಿಬ್ಬರು 1 ವರ್ಷವೂ ಜೊತೆ ಇರಲ್ಲ, ಡಿವೋರ್ಸ್ ಆಗುತ್ತೆ ಅಂದಿದ್ರು. ಆದರೆ ನಾನು ಯಾವ ಮುಹೂರ್ತವನ್ನು ನೋಡಿಲ್ಲ, ನನಗೆ ಜ್ಯೋತಿಷ್ಯ ಓದೋದಕ್ಕೆ ಬರುತ್ತೆ, ನಾನು ಸ್ಟಡಿ ಮಾಡಿದಾಗ ಹೌದಲ್ವಾ ಇದು ತಪ್ಪು ಮುಹೂರ್ತ ಅನ್ನೋದು ನಂತರ ಗೊತ್ತಾಯಿತು, ಆದರೆ ಎಲ್ಲವೂ ಸರಿ ಇದೆ ಅಂತ ಹೇಳಿ ಒಂದು ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಹೇಳ್ಕೊಂಡಿದ್ರು. ಆದರೆ ಈಗ ಜ್ಯೋತಿಷ್ಯರು ಹೇಳಿದ ಮಾತು ನಿಜವಾಗಿದೆ. ಅಜಯ್ ರಾವ್ 1 ವರ್ಷಕ್ಕೆ ಅಲ್ದಿದ್ರು 11 ವರ್ಷಕ್ಕೆ ಡಿವೋರ್ಸ್ ಆಗ್ತಾ ಇದ್ದಾರೆ. ತಪ್ಪು ಮುಹೂರ್ತವೇ ಡಿವೋರ್ಸ್ಗೆ ಕಾರಣವಾಯ್ತಾ ಅಥವಾ ಯುದ್ಧ ಕಾಂಡಕ್ಕೆ ಮಾಡಿದ ಸಾಲವೇ ಡಿವೋರ್ಸ್ಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆಗಳಿಗೆ ಸದ್ಯಕ್ಕೆ ಉತ್ತರವಿಲ್ಲ. ನಮಸ್ಕಾರ.